ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೆಸಂದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಮಗು ಮೃತಪಟ್ಟಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಮಾಜಿ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಅವರ ಸ್ವಗ್ರಾಮದಲ್ಲಿ ನಡೆದಿದೆ. ಪೆರೆಸಂದ್ರ ಗ್ರಾಮದ ಗರ್ಭಿಣಿ ಮಹಿಳೆ ಹೆರಿಗೆಗೆ ಎಂದು ಪೆರೆಸಂದ್ರ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇಲ್ಲಿನ ಆಸ್ಪತ್ರೆಯ ಸಿಬ್ಬಂದಿ ನಾರ್ಮಲ್ ಆಗುತ್ತೆ ಎಂದು ಮಧ್ಯಾಹ್ನ 12ರವರೆಗೆ ಆಸ್ಪತ್ರೆಯಲ್ಲಿ ಇರಿಸಿಕೊಂಡಿದ್ದಾರೆ. ಪರಿಸ್ಥಿತಿ ಚಿಂತಾಜನಕವಾದಾಗ ಸೀರಿಯಸ್ ಇದೆ, ಬೇಗ ಚಿಕ್ಕಬಳ್ಳಾಪುರಕ್ಕೆ ರೆಫರ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಹೋದಾಗ ಅಲ್ಲಿನ ವೈದ್ಯರು ಪರೀಕ್ಷೆ ಮಾಡಿದ ನಂತರ ಮಗು ಹೊಟ್ಟೆಯಲ್ಲಿ ಸಾವನ್ನಪ್ಪಿದೆ ಅಂತ ತಿಳಿಸಿದ್ದಾರೆ. ನಂತರ ಮಗುವನ್ನ ಸಿಸೇರಿಯನ್ ಮಾಡಿ ಹೊರತೆಗೆದು ಬೇಗ ಮಣ್ಣು ಮಾಡಿಬಿಡಿ ಅಂತ ಪೋಷಕರಿಗೆ ತಿಳಿಸಿದ್ದಾರೆ. ಅದರಂತೆ ಅವರು ಹೆಣ್ಣು ಮಗುವನ್ನ ರಾತ್ರಿ ಮಣ್ಣು ಮಾಡಿದ್ದಾರೆ. ಮಾಜಿ ಆರೋಗ್ಯ ಸಚಿವರು, ಹಾಲಿ ಶಾಸಕರು, ಘಟಾನುಘಟಿ ರಾಜಕೀಯ ನಾಯಕರು ಇರುವಂತಹ ಪೆರೆಸಂದ್ರದಲ್ಲಿ ಸೂಕ್ತ ಆರೋಗ್ಯ ಸೇವೆ ಇಲ್ಲದೆ ಇರುವುದು ನಿಜಕ್ಕೂ ಶೋಚನೀಯ ಸಂಗತಿ. ಪೆರೆಸಂದ್ರ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತಾಲೂಕು ಆರೋಗ್ಯಾಧಿಕಾರಿ ಡಾ ಮಂಜುಳಾ ಭೇಟಿ ನೀಡಿ ಈ ಬಗ್ಗೆ ತನಿಖೆ ಮಾಡಲಾಗುವುದು. ತನಿಖೆ ವರದಿ ಬಂದ ನಂತರ ತಪ್ಪು ಮಾಡಿರುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದರು. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ವೈದ್ಯರ ಕೊರತೆ ಹೆಚ್ಚಾಗಿದ್ದು ಈ ಬಗ್ಗೆ ಶಾಸಕರ ಗಮನಕ್ಕೆ ತಂದಿದ್ದೇನೆ ಅಂತ ಕೂಡ ತಿಳಿಸಿದರು. ವರದಿ ಮುಬಶೀರ್ ಅಹಮದ್, ಎಬಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಾಲ್ ಮಾಡಿದೆ ಸರ್. ಕಾಲ್ ಮಾಡಿದ ತಕ್ಷಣ ಒಂದು 5 ನಿಮಿಷ ಬರುತ್ತೆ, ಆಂಬುಲೆನ್ಸ್ ಒಂದು 10 ನಿಮಿಷ ಬರುತ್ತೆ ಸರ್. ಬಂದೇ ಇಲ್ಲ ಸರ್. ಒಂದು ಅರ್ಧ ಗಂಟೆ ಕಾಯ್ಕೊಂಡು ಸರ್, ಬರಲೇ ಇಲ್ಲ. ಕೊನೆಗೆ ಬಾಡಿಗೆ ಕಾರ್ ಮಾತಾಡಿಕೊಂಡು ಚಿಕ್ಕಬಳ್ಳಾಪುರ ಹೋಗಿದ್ದೀವಿ ಸರ್. ಇದು ಅಂಬಾ ಆಂಬುಲೆನ್ಸ್ ಇದೆಯಲ್ಲ ಸರ್? ಇಲ್ಲ ಸರ್, ಇಲ್ಲ ಅಮ್ಮ ಆಂಬುಲೆನ್ಸ್ ಇಲ್ವೇ ಇಲ್ಲ ಸರ್. ಇಲ್ಲ ಆಂಬುಲೆನ್ಸ್ ಇಲ್ಲೇ ಇಲ್ವಾ? ನೀವೇ ನೋಡಿ ಸರ್. ಇಲ್ಲ ಇಲ್ಲಾದ್ರೂ ಇದೆಯಾ? ಲಾಸ್ಟ್ ಟೈಮು ಇವ್ರಿಗೆ ಚೆನ್ನಾಗಿರಲಿಲ್ಲ, ಅವ್ರಿಗೂ ಚೆನ್ನಾಗಿರಲಿಲ್ಲ, ಹುಷಾರಿರಲಿಲ್ಲ. ಫೋನ್ ಮಾಡಿದ್ದಾರೆ. ಇಲ್ಲಿ ಏನು ಗೊತ್ತಾ, ಸ್ವಲ್ಪ ಫೆಸಿಲಿಟಿ ಇಲ್ಲ ಮೈನು. ಮತ್ತು ಯಾರು ಬಂದ್ರೂ ಟ್ರೀಟ್ಮೆಂಟ್ ಏನು ಸ್ವಲ್ಪ ಕೊಡೋದೇ ಇಲ್ಲ ಸರ್. ಏನಾದರೂ ಗ್ಲೂಕೋಸ್ ಬಾಟ್ಲಿ ಏನಾದ್ರು ಹಾಕ್ಸ್ಬೇಕಾದ್ರೆ ಬೇರೆ ಇದು ಮೆಡಿಕಲ್ ಸ್ಟೋರ್ಗೆ ಹೋಗ್ಬೇಕು, ಏನೋ ಗ್ಲೂಕೋಸ್ ತರಬೇಕು, ಇಲ್ಲಿ ಹಾಕ್ಸ್ಬೇಕು ಅಷ್ಟೇ ಸರ್. ಗೌರ್ಮೆಂಟಿಂದ ಇಲ್ಲಿ ಕೊಡೋದೇ ಇಲ್ಲ ಗ್ಲೂಕೋಸ್ ಸರ್. ನಾನು ಇದೇ ಗ್ರಾಮದ ಪೆರೆಸಂದ್ರ ಗ್ರಾಮದ ಸುರೇಶ್ ಅಂತ, ಓಕೆನಾ. ಇಲ್ಲಿ ನಾವು ಯಾವಾಗಲೂ ಬರ್ತಾ ಇರ್ತೀವಿ. ಅಂತಂದರೆ ಎಮರ್ಜೆನ್ಸಿ 3 o'clock ಬಂದ್ರೂ ಜಸ್ಟ್ ನರ್ಸ್ ಇರ್ತಾರೆ ಅಷ್ಟೇ, ಯಾವುದೇ ಡಾಕ್ಟರ್ ಇರಲ್ಲ, ಏನೂ ಇರಲ್ಲ. ನನ್ನ ಸ್ವಂತ ತಂಗಿ ಶೈಲಜಾ ಅಂತ ಹೇಳಿ ಅವ್ರಿಗೂ ಇಲ್ಲೇ ಟೈಮ್ ಕೊಟ್ಟಿದ್ರು. ನಾವು 7ಗೆ ಬಂದ್ವಿ. 7ಗೆ ಬಂದುಬಿಟ್ಟು 1 ಗಂಟೆವರೆಗೂ ಇರಿಸ್ಕೊಂಡ್ರು. ನಾನು ನಂಬಲಿಲ್ಲ, ಇವ್ರು ನಂಬಲಿಲ್ಲ, ನರ್ಸ್ನ ಯಾರನ್ನೂ ನಂಬಲಿಲ್ಲ. ನಾನು ಡೈರೆಕ್ಟಾಗಿ ಮುದ್ದನಹಳ್ಳಿ ಹಾಸ್ಪಿಟಲ್ಗೆ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ದೆ. ಪಾಪುಗೆ ಒಂದು ಬ್ರೀತಿಂಗ್ ಪ್ರಾಬ್ಲಮ್ ಹುಷಾರಾಯಿತು. ಅಲ್ಲಿ 15 days ICU ಇಟ್ಟರು. ಅದು ಕ್ಯೂರ್ ಆದ್ಬಿಡಿ, ಇವಾಗ 2 ವರ್ಷದ ಮಗು. ಓಕೆ, ಇವಾಗ ನನ್ನ ಸ್ವಂತ ತಂಗಿನೇ ಅಶ್ವಿನಿ ಅಂತ ಇನ್ನೊಬ್ರು, ಓಕೆನಾ. ಇವಾಗ 9 months ರಿಪೋರ್ಟ್ಸು ಏನ್ರಿ, 9 months ರಿಪೋರ್ಟ್ಸ್ ಆಯ್ತಾ? 9 months ರಿಪೋರ್ಟ್ಸಲ್ಲೂ ಕರೆಕ್ಟಾಗಿ ಬಂತಿದೆ, ಏನು ಪಾಪು ಚೆನ್ನಾಗೈತೆ ಅಂತ. ಇವಾಗ ಸಡನ್ನಾಗಿ 1 ಡೇಯಲ್ಲಿ ಡೆತ್ ಆಗೈತೆ ಅಂತಂದರೆ ಪ್ರಾಬ್ಲಮ್ ಯಾರ್ದು ಅಂತ ತಿಳ್ಕೋಬೇಕು, ಓಕೆನಾ. ಅದು ಬಿಡಿ, ಮಗು ಡೆತ್ ಆಗೈತೆ. ನಮಸ್ಕಾರ, ನನ್ನ ಹೆಸರು ಹರ್ಷ ಅಂತ, ಪೆರೆಸಂದ್ರ ನಮ್ಮದು. ನಮ್ಮೂರಲ್ಲಿ ಹೆರಿಗೆ ಆಸ್ಪತ್ರೆ 24/7 ಅಂತ ಒಂದು ಆಸ್ಪತ್ರೆ ಇದೆ. ಅದಕ್ಕೆ ರಘು ಅಂತ ನಮ್ಮೂರು ಹುಡುಗ ಅವರ ಮಿಸ್ಸಸ್ನ ಕರ್ಕೊಂಬಂದಿದ್ದಾನೆ. ಸರಿಯಾದ ಕರೆಕ್ಟ್ ಟೈಮ್ಗೆ ಚಿಕಿತ್ಸೆ ಸಿಗದೆ ಮಗು ಹೊಟ್ಟೆಯಲ್ಲೇ ತೀರೋಗಿದೆ. ಕರೆಕ್ಟ್ ಆಗಬೇಕು. ನಾವಿಲ್ಲಿ ಬಯಸ್ತಾ ಇರೋದೇನು ಅಂದರೆ, ಪ್ರದೀಪ್ ಈಶ್ವರ್ ಇರ್ಬೋದು, MLA ಅವರು, ನಮ್ಮೂರವರು, ಅವರೊಂದು 5 ಆಂಬುಲೆನ್ಸು ಇಡೀ ತಾಲೂಕಿಗೆ ಅಂಟ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ಪಕ್ಕದಲ್ಲಿ ಅವ್ರ ಮನೆ ಪಕ್ಕದಲ್ಲೇ ಇರುವಂಥ ಈ ಆಸ್ಪತ್ರೆ ಹೆಸರಿಗೆ ಮಾತ್ರ ಹೆರಿಗೆ ಆಸ್ಪತ್ರೆ 24/7, ಆದರೆ ಇಲ್ಲಿ ಯಾವುದೇ ಥರದ ಸೇವೆಗಳಿಲ್ಲ. ನುರಿತ ವೈದ್ಯರಾಗಲಿ ಯಾರೂ ಇಲ್ಲ. ಇಲ್ಲಿ ಏನಾದರೂ ಬಂದು ಎಮರ್ಜೆನ್ಸಿಗೆ ಅಂದರೆ ಒಬ್ಬರು ಇಬ್ಬರು ನರ್ಸ್ಗಳಿರ್ಬೋದು, ಅವ್ರಿಗೆ ಅದ್ರ ಬಗ್ಗೆ ಐಡಿಯಾ ಆಯಿತೋ ಇಲ್ಲೋ ಇನ್ನೊಂದು ಗೊತ್ತಿಲ್ಲ. ನೋಡಿ, ಈ ಹುಡುಗ ರಘು ಅಂತ, ಇವ್ರ ಮಗುನೇ ತಿರೋದಿರೋದು.